ಹೆಸರು ರವಿಕುಮಾರ್. ನಮ್ಮೂರು ಹೊಯ್ಚುಕರಹಳ್ಳಿ, ಗೌರಿಬಿದನೂರು ತಾಲೂಕು, ಕಾಂದಿವಳಿ ಪಂಚಾಯಿತಿ. ನಮ್ಮ ತಂದೆ ಹೆಸರು ಹನುಮಂತಪ್ಪ. ನಾವು ಒಂದು 6ರಿಂದ 7 ವರ್ಷದಿಂದ ಬಯೋಟಿನ್ ಮಾಡ್ತಾಯಿದ್ವಿ. ಮೊದಲೆಲ್ಲ CB ಮಾಡ್ತಾಯಿದ್ವಿ. ಈಗ ಇತ್ತೀಚೆಗೆ ನೋಡೋಣ ಅಂತ ಹೇಳ್ಬಿಟ್ಟು 6 ವರ್ಷ 7 ವರ್ಷ ಆಯ್ತು ನಮಗೆ. ನಾವು ಮುಂದಿನ ಮಟ್ಟಿಗೆ 290-80 ಬೆಳ್ಕೊತಾ ಇದ್ದೀವಿ. ನಾವು ಹೋಗೋದು ರಾಮನಗರ ಮಾರ್ಕೆಟು. ಅಲ್ಲಿ ಒಳ್ಳೆ ಚೆನ್ನಾಗಿ ಬೆಲೆ ಇದೆ, ಒಳ್ಳೆ ಗುಡಿ, ಒಳ್ಳೆ ಬೆಲೆ ಇದೆ. ಮತ್ತು ಒಳ್ಳೆ ಇದು ರೀಲರ್ಸು ಇದೆ. ನಮ್ಮ ಶಿಡ್ಲಘಟ್ಟಲ್ಲಿ ರೀಲರ್ಸ್ ಕಡೆ ಅಲ್ಲಿ ತಗೊಂಬೋದು ಇಲ್ಲ, ಕರೆಕ್ಟಾಗಿ ಪ್ಲಾಟ್ ಹೋದರೆ ಕಷ್ಟ ಆಗುತ್ತೆ. ಮತ್ತು ನಮ್ಮ ತೋಟ 6 ಅಡಿ 3 ಅಡಿ 6 ಇದೆ, 8 7 3 ಇದೆ. ಸೊ ತೋಟ ಎಲ್ಲದರಲ್ಲೂ ಕ್ವಾಲಿಟಿ ಇದೆ. 6 ತಿಂಗಳಿಗೊಂದ್ಸರಿ ನಾವು ಮಣ್ಣು ಓಡಿಸ್ತೀವಿ, ಗೊಬ್ಬರನೂ ಓಡಿಸ್ತೀವಿ. ಸೂಪರಾಗಿ ಚೆನ್ನಾಗಿ ಮಾಡ್ಕೊತಾ ಇದ್ದೀವಿ. ಕೊಟ್ಟಿಗೆ ಗೊಬ್ಬರ ಎಷ್ಟು ಹಾಕ್ತೀವಿ? ಕೊಟ್ಟಿಗೆ ಗೊಬ್ಬರ ಕಡಿಮೆನೇ ಸರ್, ನಮ್ಮ ಹತ್ರ ಇಲ್ಲ. ಇದೆ ರೇಷ್ಮೆದು ದನಗಳು ಕಾಂಪೋಸ್ಟ್ ಮಾಡಿ ಅಷ್ಟೇ. ನೀವು 6 ತಿಂಗಳಿಗೊಂದ್ಸಲಿ ನಾವು ವರ್ಷಕ್ಕೊಂದ್ಸರಿ ಮಣ್ಣು ನೋಡ್ಕೊತೀವಿ. ಓಕೆ. ಅದಕ್ಕಾದ ಕೆಂಪು ಮಣ್ಣು ತೋಟಕ್ಕೆ ಕೊಡ್ತೀವಿ. ಸೊ ತೋಟಗಳ ನಿರ್ವಹಣೆ ನೀವು ಹೆಚ್ಚಿನ ಗಮನ ಕೊಡ್ತೀರಾ? ಕೊಟ್ಟರೇನೆ ಬಯೋಟಿನ್ ಮಾಡೋಕ್ಕಾಗೋದು. ನೀವು ತೋಟಗಳ ನಿರ್ವಹಣೆಯಲ್ಲಿ ಈಗ ಬೇರೆಯವರು ಸಾಲ್ ಕಡ್ಡಿ ಆ ಥರ ವೈಡರ್ ಸ್ಪೇಸಿಂಗ್ ಹಿಡಿದಿರೋ ಗ್ಯಾಪ್ ಕಮ್ಮಿ ಮಾಡ್ತಾರಲ್ವ ಸರ್? ಅದು ಥಿಕ್ನೆಸ್ ಇರಲ್ಲ ಸರ್, ಎಲ್ಲೇ ಕ್ವಾಲಿಟಿನೇ ಇರಲ್ಲ. ಓಕೆ. ಕ್ವಾಲಿಟಿ ಬರೋದಿಲ್ಲ. ಅದಕ್ಕೆ ಅವ್ರು ಫೇಲ್ಯೂರ್ ಆಗಿ ರೇಷ್ಮೆ CB ಬೆಳೆ ಕೊಡ್ತೀವಿ. ಓಕೆ. ಬಯೋಲ್ಟೈನ್ ನೀವು ಈ ಕ್ವಾಲಿಟಿ ಇದ್ರೇನೆ ಸೂಪರಾಗಿ ಚೆನ್ನಾಗಿ. ಸೊ ನೀವು ಚಾಕಿ ಎಲ್ಲಿಂದ ತರ್ತೀರಿ ಸರ್? ಬೆಳೆದಾರ ಅಶ್ವತ್ಥಪ್ಪ ಅಂತ. ಹೆಂಗೆ ಚಾಕಿ ನೀವು ಚೆನ್ನಾಗಿ ಕೊಡ್ತಾರಾ ಸರ್? ಇಲ್ಲ ಸರ್, ಅವರು ಚಾಕಿ ಕರೆಕ್ಟಾಗಿ 80 kg ಅಷ್ಟೇ ಇದೆ. ಓಕೆ. ಈ ಬ್ಯಾಚ್ ಕೊಟ್ಟಿದ್ದಾರೆ, ಇಲ್ಲ ಅಷ್ಟೇ. ಸೊ ಸೊಪ್ಪಿನ ಗುಣಮಟ್ಟ ಚೆನ್ನಾಗಿ ಕಾಪಾಡ್ತಾರೆ. ಆಮೇಲೆ ನಿಮಗೆ ಈಗ ಮನೆಗೆ ಏನಾರ ಸಬ್ಸಿಡಿ ಅಥವಾ ಡಿಪಾರ್ಟ್ಮೆಂಟ್ 2009 2014-13 ಮಾಡಿಕೊಟ್ರು. ಆ ಹೊತ್ತಿಗೆ ಒಂದು 20 ಇತ್ತು, ಮಾಡಿಕೊಡು ಸಬ್ಸಿಡಿ ಕೊಟ್ಟರು ಸರ್. ಬೇರೆ ಸಲಕರಣೆಗಳು ಮಾಮೂಲಿ ಬ್ರಷ್ ಕಟರ್, ಓಕೆ, ಚಂದ್ರಂಕಿ, ಈ ಡಿಸ್ಇನ್ಫೆಕ್ಟೆಂಟ್ಸು ಇವೆಲ್ಲ ನಿಮಗೆ ಇಲಾಖೆಯಿಂದ ಕೊಡ್ತಾ ಸಿಗ್ತದೆ. ಸೊ ನಿಮಗೆ ಬೇರೆ ಇದರಿಂದ ರೇಷ್ಮೆ ಕೃಷಿಯಿಂದ ತೃಪ್ತಿಯಾಗಿದೆ ಸರ್. ನೀವು ಎಷ್ಟು ಜನ ಮಕ್ಕಳು? ಇಬ್ಬರು ಸರ್, ಗಂಡು ಮಕ್ಕಳಿಬ್ಬರ? ಗಂಡು ಮಕ್ಕಳು. ಸೊ ಇಬ್ಬರೂ ರೇಷ್ಮೆ ಕೃಷಿ ಇಲ್ಲ ಸರ್, ನಮ್ಮ ತಮ್ಮ ಸ್ವಂತ ಫ್ಯಾಕ್ಟ್ರಿ ಇಟ್ಕೊಂಡು. ಓಕೆ. ಸೊ ಅಂದರೆ ಅವರು ಮಾಡಬೇಕು ಅಂದರೆ ಅವ್ರಿಗೆ ನೀವು ರೇಷ್ಮೆ ಕೃಷಿಯನ್ನು ಮಾಡಿ ಸೊ ಅವ್ರಿಗೆ ಏನು ಸಹಾಯ ಮಾಡ್ಬೋದು, ಅವ್ರ ಕಡೆಯಿಂದ ನೀವೇನೋ ಬಯಸೋದು ಇದುವರೆಗೆ ಎಕ್ಸ್ಪೆಕ್ಟೇ ಮಾಡಿಲ್ಲ. ಓಕೆ. ಸೊ ಅಂದರೆ ನಿಮಗೆ ದೃಢವಾಗಿ ಒಂದು ನೆಮ್ಮದಿ ಇದೆ. ಸೊ ಇದನ್ನು ನೀವು ಮಾಡಬೇಕಂದ್ರೆ ನಿಮ್ಮ ಇದಕ್ಕೆ ಮಾಡಿದ್ರೆ ಅಥವಾ ನಿಮ್ಮ ತಂದೆ ಮಾಡ್ತಾ ಇದ್ದ? ನಮ್ಮ ತಂದೆ ಫಸ್ಟಿಗೆ 100 ಮೊಟ್ಟೆ ಮೇಯಿಸ್ತಾ ಇದ್ರು. ನಾವು ಸ್ಕೂಲ್ಗೆ ಹೋಗ್ತಾ ಇದ್ವಿ, ಅವ್ರ ಜೊತೆ ನಾವು ಮಾಡ್ಕೊಂತೀವಿ. ಓಕೆ. ಅಲ್ಲಿಂದ ನೀವು ಮತ್ತೆ ಅದನ್ನು ಮುಂದುವರಿಸ್ಕೊಂಡು 1997ರಿಂದ ಕಡ್ಡಿ ನನ್ನ ತಂದೆ 100 ಮೊಟ್ಟೆ ಮೇಯಿಸ್ತಾ ಇದ್ದೆ ಅಷ್ಟೇ. ಅವತ್ತಿಗೆ 7,000 ರೂಪಾಯಿ ಬಂದರೆ ದೊಡ್ಡದು 100. ಅವಾಗ CB. ಓಕೆ. ಈಗ ನಿಮ್ಮ ಒಂದು ಅನಿಸಿಕೆ CBಗೆ ಅಥವಾ ಬಯೋಲ್ಟೈನ್ಗೆ ಓವರಾಲ್ ಕಷ್ಟದಲ್ಲಾಗಲಿ ಅಥವಾ ಲೇಬರು ಜಾಸ್ತಿ ಅಂತಾರೆ, ನಿಮ್ಮ ಅನಿಸಿಕೆ ಏನು? ಕಷ್ಟದಲ್ಲಿ ಲೇಬರಲ್ಲಿ ನಂಬರ್ 1 ಬಯೋಲ್ಟೈನ್. CBಯಲ್ಲಿ 30,000 ರೂಪಾಯಿ ಲೆಸ್ಸು. ಚಂದ್ರಂಕಿಗೆ 10, ಲೇಬರ್ಸ್ಗೆ 2 ದಿನ ಲೇಬರ್ಸ್ ಬೇಕು, 10 ಜನ 20 ಜನ ಅಲ್ಲೇ ಹೋಗ್ಬೇಕು, ಕಷ್ಟ ಜಾಸ್ತಿ. ಈಗ ತೋಟಗಳ ನಿರ್ವಹಣೆಯಲ್ಲಿ ಈಗ ಪ್ರೆಸೆಂಟ್ ಸಿಚುವೇಶನ್ ನೋಡಿದ್ರೆ ಈಗಿನ ಒಂದು ಪರಿಸ್ಥಿತಿಗೆ ತೋಟಗಳಿಗೆ ಈ ಟ್ರಿಪ್ಸು ಮೈಟ್ಸು ಇವೆಲ್ಲ ಅವಳಿ ಜಾಸ್ತಿ ಇದೆ. ಸೊ ನಿಮ್ಮ ಒಂದು ತೋಟಕ್ಕೆ ಯಾವ ಥರ? ಸರ್, ನಾನು ತೋಟ ಕೊಯ್ದು 15 ದಿನಕ್ಕೆ ಇಂಟರ್ಫೀಡ್. ಓಕೆ. ಇಂಟರ್ಫೀಡ್ ಹೋದ್ರೆ ಇದುವರೆಗೂ ಟ್ರಿಪ್ಸ್ ಬಂದಿಲ್ಲ. ತಿರ್ಗಿ 1 ವಾರದಿಂದ ಸ್ಟಾರ್ಟ್ ಆಗಿದೆ. ಓಕೆ. ಸ್ಟಾರ್ಟ್ ಆಗಿ ಸ್ವಲ್ಪ ಬಂದುಬಿಟ್ಟಿದೆ ಸರಿ. ಈಗ ಅಷ್ಟೇ ಹಿಂಗೆ ಕಟಾವು ಮಾಡೋಕೆ ಬಿಡ್ತೀವಿ, ಆಗೋಯ್ತು ತೋಟ. ಇನ್ನೊಂದು ತೋಟಕ್ಕೆ ಮೊನ್ನೆ ಹೊಡೆದೆ, ಇಂಟರ್ಫೀಡೇ ಹೊಡೆದಿದ್ವಿ, ಚೆನ್ನಾಗಿದೆ, ಸೂಪರಾಗಿ. ಸ್ವಲ್ಪ ಏನೂ ತೊಂದರೆ ಇಲ್ಲ. ಓಕೆ. ಸೊ ಬೇರೆಯವರೆಲ್ಲ ನಿಮ್ಮನ್ನು ಆದರ್ಶವಾಗಿ ಏನೋ ನಿಮ್ಗೆ ಕೇಳ್ತಾರಾ ಅಥವಾ ಏನೋ ಒಂದು ಮಾಡ್ತಾನೆ ಬಿಡಿ ನಮ್ಗೆ ಯಾಕೆ ಅಂತ ಆ ಥರ? ನನ್ನಿಂದ 8 ಎಕರೆ 6 ಯಾಕಂದರೆ ನಾನು 6 ಮಾಡಿರೋದಕ್ಕೆ ನನ್ನ ಗಾಡಿ ಏನು ಓಡಾಡ್ತಿದೆ, ಸ್ವರಾಜ್ ಟ್ರ್ಯಾಕ್ಟ್ರು. ಆ ಟ್ರ್ಯಾಕ್ಟ್ರ್ ಏನು ಓಡಾಡ್ತಿದೆ ಹಂಗೆ 8 ಎಕರೆ ಮಾಡ್ತಾರೆ, ನನ್ನ ನೋಡಿಯೇ ಮಾಡ್ತಾರೆ. ಓಕೆ. ಆಮೇಲೆ ನಿಮ್ಮ ಇದರಲ್ಲಿ 8 ಅಡಿಗೆ 8 ಅಡಿ ಮಾಡಿದ್ದೀರಾ, 7 ಅಡಿ 8 ಅಡಿ 3 ಅಡಿ, ಆಮೇಲೆ 6 ಅಡಿಗೆ ಮಾಡಿದ್ದೀರಾ. ಅಂತರ ನಿಮ್ಮ ಪ್ರಕಾರ ಯಾವುದರಲ್ಲಿ ಗುಣಮಟ್ಟ ಸೊಪ್ಪು? ಸರ್, 8-3ರಲ್ಲಿ ಕ್ವಾಲಿಟಿ ಇರುತ್ತೆ, 6-6ರಲ್ಲಿ ಸೂಪರ್ ನಂಬರ್ 1 100% ಆಗಿದೆ. 6-6 6-6 ಇದು ಹಳೇದು 97ರಲ್ಲಿ ಇಟ್ಟಿದೆ.
ಅದನ್ನ ಹಂಗೆ ಅದು ಉಳಿಸ್ಕೊಂಡಿದ್ದೀರಾ? ಹಂಗೆ ಮಧ್ಯೆ 3 ಇತ್ತು, ಅದನ್ನ JCBಯಲ್ಲಿ 6 ಮಾಡ್ತಾರೆ, ಕಿತ್ತಾಕ್ಸಿ ಹೊಂಡಲ್ ಗೊಬ್ಬರ ಹೊಡ್ಕೊಂಡು ಒಳ್ಳೆ ಕ್ವಾಲಿಟಿ ನಿಮಗೆ ಬೇರೆ ಇನ್ನೇನನ್ನ ಟೆಕ್ನಾಲಜೀಸ್ ಈ ತಂತ್ರಜ್ಞಾನಗಳಲ್ಲಿ ತಂತ್ರಕಥೆಗಳು ಇವೆಲ್ಲ ಇದಾವಲ್ಲ, ಆ ಥರದ್ದು ಏನನ್ನ ನಿಮಗೆ ಸರ್ ಬೇಕಾಗಿರ್ತಕ್ಕಂಥ ಊಜಿ ಕಂಟ್ರೋಲ್ಗೆ ಮತ್ತು ದೋಮ್ ಕಂಟ್ರೋಲ್ಗೆ ಬೇಕೇ ಬೇಕು. ಅದು ಈಗ ಊಜಿ ಸೀಸನಲ್ಲಿ ಬರುತ್ತಾ ಅಥವಾ ವರ್ಷ ಪೂರ್ತಿನೂ? ವರ್ಷ ಪೂರ್ತಿ ಇರುತ್ತೆ. ಎತ್ತೋಗಿ ಯಾವುದಿದು ಮಾವಿನ ಆ ಟೈಮಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ. ಇನ್ನು ಇಲ್ಲಿಂದ ಏನಿದೆ ಫೆಬ್ರವರಿವರೆಗೂ ಸುಮ್ಮನೆ ಒಂಥರ ಜಾಸ್ತಿ ಇದೆ. ಜಾಸ್ತಿ ದೋಮುಳು 2. ಇದು ನೀವು ಹೇಳ್ತಾ ಇದ್ರಲ್ಲ ದೋಮುಗಳು ಅಂತ, ಸೊ ಅದರ ಒಂದು ಪರಿಣಾಮ ಯಾವ ಥರ ಇರ್ತದೆ ಸರ್? ಆಚೆ ಹಾಕಿರೋ ಕೊಳ್ತಿರೋದು ಎಲ್ಲೋ ಕುತ್ಕೊಳ್ಳುತ್ತೆ, ಸೀದಾ ಬಂದು ಉಳಿದ ಮೇಲೆ ಕುತ್ಕೊಳ್ಳುತ್ತೆ, ಕಂಟಾಮಿನೇಷನ್ ಆಗುತ್ತೆ. ಸತ್ತಿರೋ ಹುಳನ್ನು ತಿಂದ್ಬಿಟ್ಟು ಈಗ ಚೆನ್ನಾಗಿರೋ ಆರೋಗ್ಯವಂತ ಹುಳನ್ನು ಕಂಟಾಮಿನೇಷನ್ ಆಗುತ್ತೆ. ಅದರಿಂದ ಅದು ಕಾಯಿಲೆ ಕಂಟಾಮಿನೇಷನ್ ಆಗ್ತಾ ಇದೆ. ಹೌದು ಸರ್. ಸೊ ಅದರಿಂದ ನಿಮಗೆ ಕ್ರಾಪ್ ಸ್ವಲ್ಪ ಸರ್ ತೊಂದರೆ. ಜೀರೋಮೆಸ್ ಹೊಡೆದಿದ್ದು ಮೊದಲು ಕರೆಕ್ಟಾಗಿ ನನಗೆ 25% ಬೆಳೆ ನಾನು ಕೇಳ್ಕೊಂತಾನೆ. ಓಕೆ. ಸೊ ಅದಕ್ಕೆ ಈಗ ನೀವು ಜೀರೋಮೆಶ್ ಹೊಡೆದು ಜೀರೋಮೆಸ್ ಅದನ್ನು ಕಂಟ್ರೋಲ್ ಮಾಡಿ 100ಕ್ಕೆ 95 ಭಾಗ ಬಳ್ಕೊಂತಾನೆ. 5 ಭಾಗ ಮಾಮೂಲಿ ಊಜಿ ನನಗೆ ಹೊಡೆತ ಕೊಡ್ತಾರೆ. ಸೊ ಈ ಗೋರಿಬಿದನೂರು ಭಾಗದಲ್ಲಿ ನಿಮ್ಮ ಊರಿಗೆ ವೈಜ್ಕೋರಸಹಳ್ಳಿ ಅಂತಂದರೆ ಒಂದು ಹೆಸರು ಇದೆ. ಸೊ ನಿಮ್ಮ ಊರಲ್ಲಿ ಎಷ್ಟು ಜನ ರೈತರು ರೇಷ್ಮೆ ಕೃಷಿಯನ್ನು ಅವಲಂಬಿಸಿಕೊಂಡಿದ್ದಾರೆ? ಸರ್ ಇಲ್ಲಿ ಒಂದು 30 ಜನ ಮೇಲಿದೆ, 30 ಜನ ಮೇಲಿದ್ದಾರೆ. ಹತ್ತಾದ್ರೆ ಒಂದು 100 ಎಕರೆ ಮೇಲಿದೆ ರೇಷ್ಮೆ ನಿಮ್ಮ ಊರಲ್ಲೂ? ನಮ್ಮೂರಲ್ಲಿ ಒಂದೂರಲ್ಲೇ 100 ಎಕರೆ. ಎಲ್ಲ ಬೈವಲ್ಟೇನೆ ಮಾಡ್ತೀರಾ? ಬೈವಲ್ಟಿನೂ 15 ಜನ ಇದ್ರು. ಈಗ ಇದೆ ಕಂಟಾಮಿನೇಷನ್ ಇಂದ ಹಂಚ್ಕೊಂಡು CBಗೆ ಹೋಗಿದ್ದಾರೆ. ಒಂದು ಬ್ಯಾಚ್ ವೈಟ್ ಬೆಳಿತಾರೆ, ಒಂದು ಬ್ಯಾಚ್ CBಗೆ ಹೋಗ್ತಾರೆ. ಆದರೆ ನಾನು ಇದುವರೆಗೂ 6 ವರ್ಷ ಆಯಿತು, ಇದುವರೆಗೂ ನಾನು ತಂದಿಲ್ಲ. ಸೊ ನಿಮ್ಮ ಪ್ರಕಾರ ರೇಷ್ಮೆ ಕೃಷಿನ ನಾವು ಇವತ್ತು ಒಂದು ಇದು ಮಾಡಿಕೊಂಡು ಇದರಿಂದನೇ ನಾವು ಜೀವನ ಮಾಡುವಂಥ ಅವಕಾಶಗಳಿದೆಯಾ? ಸರ್ ನಮ್ಮ ತಂದೆಯವರು ಜೋಪಡಿಯಲ್ಲಿದ್ದರು ಸರ್. ನಮ್ಮ ಅಕ್ಕನ ಮದುವೆ ಮಾಡಬೇಕಾದ್ರೆ ನಾನು ಸಾಲ ಮಾಡಿದ್ದೆ, ತುಂಬ ಸಾಲ ಮಾಡಿ ಮಡಿಕೆ ಹೋಗ್ತಿದ್ದೆ ವರಿಯಲ್ಲಿ. ಎಲ್ಲ ಬೆಡ್ ಬರೋದು ಸರ್, ಬೆಡ್ ಬರೋದು ಹಂಗೆ ಇಂಪ್ರೂವ್ಮೆಂಟ್ ಮಾಡಿ ಬ್ಯಾಂಕ್ನಾಗ ಸಾಲ ಎತ್ಕೊಂಡು ಇದನ್ನು ಕಟ್ಟಿದ್ದೆ, ರೇರಿಂಗ್ ಹೌಸ್ ಕಟ್ಟಿ ರೆಡಿ ಮಾಡಿದ್ವಿ ಸರ್. ರೇಷ್ಮೆಯಲ್ಲೇ ನಾನು ಈ ರೇಂಜಿಗೆ ಬೆಳೆದಿದ್ದೀನಿ ರೇಷ್ಮೆ. ಬ್ಯಾಂಕ್ ಸಾಲ ಎಷ್ಟು ತೊಗೊಂಡಿದ್ರಿ ಸರ್? ಅವತ್ತಿಗೆ 3 ಲಕ್ಷ. 3 ಲಕ್ಷ ಎಲ್ಲ ತೀರ್ತು ಸರ್? ಅದನ್ನು ತೀರಿಸಿದ್ವಿ. ನಾವು ತಗೊಂಡಿದ್ದೆ 1.5 ಲಕ್ಷ, 2 ಲಕ್ಷ ಅಷ್ಟೇ. 3 ಲಕ್ಷ ತಗೊಂಡು 50,000 ಅದ್ರಾಗಿರ್ತೀವಿ. ಯಾಕೆಂದ್ರೆ ಹಂಚ್ಕೊಂಡ್ವಿ ಸಾಲ. ಪ್ಲಾಸ್ಟಿಂಗ್ ಮಾಡಿಸ್ಲಿಲ್ಲ, ಬಿಲ್ಡಿಂಗ್ ಒಂದು ಕಟ್ಬಿಟ್ಟು ಸುಮ್ಮನೆ ಹಂಗೆ ಧೂಳಿನಲ್ಲೇ ಉಳುಮೆಸ್ಲಿಸಿ 4 ಕ್ವಿಂಟಲ್ 4 ಕ್ವಿಂಟಲ್ ಹಂಗೆ ಬೆಳೆದ. ಅದರಲ್ಲಿ ದೊಡ್ಡನಾಗಿ ತಿರುಗಿ ಎಲ್ಲ ರೆಡಿ ಮಾಡಿಸ್ಕೊಂಡು. ರವಿಕುಮಾರ್, ಈಗ ನೀವು ನಿಮ್ಮ ಅಪ್ಪನ ಒಂದು ಇದನ್ನು ನೋಡಿಕೊಂಡು ನೀವು ರೇಷ್ಮೆ ಕೃಷಿಗೆ ಬಂದರೆ, ಈಗ ನಿಮಗೆ ಮಕ್ಕಳು ಎಷ್ಟು ಜನ? ಸರ್ ಒಂದು ಹೆಣ್ಣು ಒಂದು ಗಂಡು. ಏನು ಮಾಡ್ತಾ ಇದ್ದಾರೆ? ಒಬ್ಬನು 4ನೇ ಕ್ಲಾಸು, ಇನ್ನೊಬ್ಬ 2ನೇ ಮಕ್ಕಳು. ಸೊ ಈಗ ಅವ್ರನ್ನ ನೆಕ್ಸ್ಟ್ ಮುಂದಿನ ಪೀಳಿಗೆಗೆ ಸರ್ ಅವ್ರನ್ನ ರೇಷ್ಮೆ ಕೃಷಿಗೆ ನೀವು ಬಳಸ್ಕೊಳ್ಳೋ ಇದಿದೆಯಾ? ಕೃಷಿಗೂ ಇಲ್ಲ ಸರ್, ಏನಿಲ್ಲ. ಓದಿ ಚೆನ್ನಾಗಿ ಎಲ್ಲ ಆದರೆ ಸಾಕು. ಅವರು ಕೃಷಿ ಬರೋದೇ ಬೇಡ, ತುಂಬ ಲೇಬರ್ ಪ್ರಾಬ್ಲಮ್ ಆಗೋದಿದೆ. ಆಮೇಲೆ ನೀರು ಎಲ್ಲ ಹೆಂಗಿದೆ ನಿಮಗೆ? ನೀರು ಸದ್ಯಕ್ಕೆ ಇರೋದ್ರಲ್ಲಿ ಈಗ ಚೆನ್ನಾಗಿದೆ. ಮೊದಲು 1200 ಅಡಿ ಸರ್, ನಮ್ಮದೇ 1200 ಆಗಲೂ ಬರ್ತಿದ್ವಿ. ಈಗ ನೀರು ಈಗ ಕೇರಳಕ್ಕೆ ಬಂದಿದ್ರೆ ಈಗ ನಿಮಗೂ ಇದು ಬರ್ತಾ ಇದೆಯಾ? ಬೆಂಗಳೂರು ಬರ್ತಾ ಇದೆ. ಅದರಿಂದ ನಮ್ಗೆ ಸ್ವಲ್ಪ ಅನುಕೂಲ ಆಗಿದೆ. ಅದರಿಂದ ಏನು ನಿಮಗೆ ಆ ನೀರಿನಿಂದ ಇನ್ನು ನಮಗೇನು ಕಾಣಿಸಿಲ್ಲ, ಅದು ಇದುವರೆಗೂ ಕಾಣಿಸಿಲ್ಲ ಒಂದೇ ಹೇಳ. ಯಾಕಂದ್ರೆ ಈಗ ರೇಷ್ಮೆ ಕೃಷಿಯನ್ನು ಅವಲಂಬಿಸ್ಕೊಂಡಿದ್ದೀರಾ, ಆ ನೀರಿಂದ ನಾಳೆ ಬೆಳಿಗ್ಗೆ ಏನನ್ನ ನಿಮಗೆ ನಮ್ಗೆ ಇದುವರೆಗೂ ಕಾಣಿಸಿಲ್ಲ ತೊಂದರೆ. ಮುಂದೆ ಕಾಣಿಸ್ತದೇನೋ ಗೊತ್ತಿಲ್ಲ. ರೈತರಿಗೆ ಇವತ್ತು ಇದೊಂದು ಒಳ್ಳೆ ವರದಾನ ಅಂತ. ಒಳ್ಳೆ ಕೆಲಸ ಮಾಡಿದ್ದಾರೆ. HN ವ್ಯಾಲಿಯಿಂದ ಒಳ್ಳೆ ಕೆಲಸ ಆಗಿದೆ. ಸೊ ಇದರಿಂದ ನೋಡಿ ಒಂದು ಬಂದ್ಬಿಟ್ರೆ ನಮಗೆ ಸಂತೋಷ. ಎತ್ತಿನೊಳೆ ಈಗ ರೇಷ್ಮೆ ಕೃಷಿಯಿಂದ ಜೀವನ ಮಾಡ್ತಾ ಇದ್ದೀರಾ, ಇದರಿಂದ ಸಂತೋಷ ಆಗಿದೆ. ಸಂತೋಷ. ಥ್ಯಾಂಕ್ ಯು. ನಿಮಗೆ ಭಾರಿ ಧನ್ಯವಾದಗಳು. ಇವತ್ತು ನಿಮ್ಮ ಒಂದು ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದೇವೆ. ಈ ರೇಂಜಿಗೆ ಮಟ್ಟಕ್ಕೆ ಬರೋಕ್ಕೆ ರೇಷ್ಮೆನೇ ನಮ್ಗೆ ಕಾರಣ. ಓಕೆ, ಥ್ಯಾಂಕ್ ಯು.